ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋದು ಆ್ಯಂಟಿ ಆಕ್ಸಿಡೆಂಟ್ಗಳ ಬಗ್ಗೆ. ಮೇನಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳ ಕೆಲಸ ಏನಪ್ಪ ಅಂತಂದರೆ, ಫ್ರೀ ರ್ಯಾಡಿಕಲ್ಸ್ ಏನಿದ್ದಾವಲ್ಲ, ಅಂದರೆ ಅನ್ಸ್ಟೇಬಲ್ ಮಾಲಿಕ್ಯೂಲ್ಸ್ ಮತ್ತು ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಈ ಫ್ರೀ ರ್ಯಾಡಿಕಲ್ಲು, ಅವುಗಳು ನಮ್ಮ ದೇಹದ ಜೀವಕೋಶಗಳ ಮೇಲೆ ಹಾನಿ ಮಾಡ್ತಾ ಇರ್ತವೆ. ಅವುಗಳನ್ನು ಕಾಪಾಡೋದೇ ಈ ಆ್ಯಂಟಿ ಆಕ್ಸಿಡೆಂಟ್ಗಳು. ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಅವುಗಳ ಒಂದು ಫ್ರೀ ರ್ಯಾಡಿಕಲ್ಗಳ ತೊಂದರೆಗಳಿಂದ ಇವು ನಮ್ಮನ್ನು ಕಾಪಾಡ್ತವೆ. ಅದ್ರ ಜೊತೆಗೆ ಈ ಫ್ರೀ ರ್ಯಾಡಿಕಲ್ಸ್ ಏನಿದೆಯಲ್ಲ, ಅದು ಏನು ಮಾಡುತ್ತಂದರೆ ದೇಹಕ್ಕೆ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ತೊಗೊಳ್ಬರುತ್ತೆ. ಅದು ತೊಂದರೆ ಆದಾಗ, ಆಕ್ಸಿಡೇಟಿವ್ ಸ್ಟ್ರೆಸ್ಸು ಜಾಸ್ತಿ ಆದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ಮನುಷ್ಯನಲ್ಲಿ ಒಂದು ಏಜಿಂಗ್ ಫ್ಯಾಕ್ಟರು ತುಂಬ ಬೇಗ ಆಗುತ್ತೆ. ಅಂದರೆ 30 ಇದ್ದವರು 40 ಥರ ಕಾಣೋದಾಗಲಿ, ಫೇಸಲ್ಲಿ ರಿಂಕಲ್ಸ್ ಬರೋದಾಗಲಿ, ಮತ್ತು ಇದು ಮೇಜರು. ಮತ್ತು ಇದ್ರ ಜೊತೆಗೆ ನಾನಾ ಕಾಯಿಲೆಗಳಿಗೆ ಈ ಫ್ರೀ ರ್ಯಾಡಿಕಲ್ಸು ಕಾರಣವಾಗಿರುತ್ತೆ. ಅಂಥದ್ರಲ್ಲಿ ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಏನು ಮಾಡ್ತಾವಪ್ಪ ಅಂದರೆ, ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಕಾಮನ್ನಾಗಿ ಈ ಫ್ರೀ ರ್ಯಾಡಿಕಲ್ಸ್ಗಳಲ್ಲಿ ಅನ್ಸ್ಟೇಬಲ್ ಆಗಿರುವಂಥ ಮಾಲಿಕ್ಯೂಲ್ಸು ಮತ್ತು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಅಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಅದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳನ್ನು ಅನ್ಪೇರ್ ಎಲೆಕ್ಟ್ರಾನ್ಸ್ ಆಗಿರುವಂಥ ಒಂದು ಫ್ರೀ ರ್ಯಾಡಿಕಲ್ ಮಾಲಿಕ್ಯೂಲ್ಸ್ಗೆ ಕೊಡುತ್ತೆ. ಆವಾಗ ಅದು ಏನಾಗುತ್ತಪ್ಪ ಅಂದರೆ ಪೇರ್ಡ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಈ ಪೇರ್ಡ್ ಎಲೆಕ್ಟ್ರಾನ್ಸ್ ಆದಾಗ ಒಂದು ಫ್ರೀ ರ್ಯಾಡಿಕಲ್ ಗುಣ ಏನಪ್ಪ ಅಂತಂದರೆ, ಅನ್ಪೇರ್ಡ್ ಇರುವಂಥ ಎಲೆಕ್ಟ್ರಾನ್ಸ್ಗಳಿಂದ ಕದೀತಾ ಇರ್ತದೆ. ಬೇರೆ ಸೆಲ್ಗಳು, ಹೆಲ್ತಿ ಇರುವಂಥ ಸೆಲ್ಗಳಿಂದ ಎಲೆಕ್ಟ್ರಾನ್ ಕದೀತಾ ಇರುತ್ತೆ. ಅದರಿಂದ ಈ ತೊಂದರೆಗಳೆಲ್ಲ ಕಾಣ್ತಾ ಇರುತ್ತೆ. ಯಾವಾಗಿದೆ ಆ್ಯಂಟಿ ಆಕ್ಸಿಡೆಂಟ್ಗಳು ಅವುಗಳಿಗೆ ಸೆಲ್ಗಳು ಕೊಟ್ಟು ಪೇರ್ಡ್ ಎಲೆಕ್ಟ್ರಾನ್ಸ್ ಆದಾಗ ಏನಾಗುತ್ತಪ್ಪ ಅಂತಂದರೆ ಈ ತೊಂದರೆಗಳೆಲ್ಲ ಸರಿಯಾಗುತ್ತೆ. ಮತ್ತು ಇದ್ರ ಜೊತೆಗೆ ಅದು ಎಲೆಕ್ಟ್ರಾನ್ಸ್ ಕೊಡೋದ್ರಿಂದ ಕೂಡ ಅವುಗಳಿಗೆ ತೊಂದರೆ ಆಗಲಾರ್ದಂಗೂ ನೋಡ್ಕೊಳ್ಳುತ್ತೆ. ಸ್ವತಃ ಆ್ಯಂಟಿ ಆಕ್ಸಿಡೆಂಟ್ಗಳು ಕೂಡ ಎಲೆಕ್ಟ್ರಾನ್ಸ್ ಕೊಡೋದ್ರಿಂದ ಕೂಡ ಅವುಗಳಿಗೆ ತೊಂದರೆ ಆಗಲಾರ್ದಂಗೆ ಕೂಡ ಆ್ಯಂಟಿ ಆಕ್ಸಿಡೆಂಟ್ ನೋಡ್ಕೊಳ್ಳುತ್ತೆ. ಇದ್ರ ಜೊತೆಗೆ ಮೇನಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಯಾವ್ಯಾವಪ್ಪ ಅಂತ ನೋಡೋಕ್ಕಾದರೆ, ನಾವು ಈಗ ನೋಡಿ ಏಜಿಂಗು ಬೇಗ ಆಗುತ್ತೆ ಅಂದ್ವಿ, ಅರ್ಲಿ ಏಜಿಂಗ್ ಅಂತ ಇದೆ ಇದರಲ್ಲಿ. ಮೇನಾಗಿ ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಅರ್ಲಿ ಏಜಿಂಗಿಗೆ ಮೇನಪ್ಪ ಅಂದರೆ ವಿಟಾಮಿನ್ ಸಿ ಮತ್ತು ವಿಟಾಮಿನ್ ಇ, ಇವುಗಳು ಭಾಳ ಇಂಪಾರ್ಟೆಂಟು. ಮತ್ತು ಕಾಮನ್ನಾಗಿ ನಾವು ನೋಡೋದಾದರೆ ಎಲ್ಲ ವೆಜಿಟೇಬಲ್ಸ್ಗಳಲ್ಲಾಗಲಿ, ಆಮೇಲೆ ಒಂದು ಫ್ರೂಟ್ಸ್ಗಳಲ್ಲಾಗಲಿ, ಆಮೇಲೆ ಈ ಡ್ರೈ ಫ್ರೂಟ್ಸ್ಗಳಲ್ಲಾಗಲಿ, ಆಮೇಲೆ ಈ ಡೀಪ್ ಕಲರ್ ಇರ್ತಾವಲ್ಲ, ಅಂದರೆ ರೆಡ್ ಕಲರ್ ಹಣ್ಣುಗಳು, ರೆಡ್ ಕಲರ್ ತರಕಾರಿಗಳು, ವೈಟ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್ ಆಗಿರ್ಬೋದು, ಗ್ರೀನ್ ಕಲರ್ ಆಗಿರ್ಬೋದು, ಇಂಥವೇನು ಹಣ್ಣು ಹಂಪಲು ತರಕಾರಿಗಳು ಇದ್ದಾವಲ್ಲ, ಅವುಗಳಲ್ಲಿ ಡೀಪ್ ಕಲರ್ ಇರುವಂಥ ಆಹಾರಗಳಲ್ಲಿ ಬೇರೆ ಆ್ಯಂಟಿ ಆಕ್ಸಿಡೆಂಟ್ಗಳು ಇರ್ತವೆ ಮತ್ತು ತುಂಬ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಗಳಿರ್ತವೆ. ಕಾಮನ್ನಾಗಿ ನಾವು ನೋಡೋದಾದರೆ ಕ್ಯಾರೆಟಲ್ಲಿ ಬೀಟಾ ಕ್ಯಾರೋಟಿನ್ ಇರುತ್ತೆ, ಆಮೇಲೆ ಬೆಳ್ಳುಳ್ಳಿಯಲ್ಲಿ ಎಲಿಸಿನ್ ಅಂತಿರುತ್ತೆ, ಒಂದು ವಾಲ್ನಟ್ಟಲ್ಲಾದರೆ ಟೋಕೋಫೆರೋಲಾ ಅಂತಿರುತ್ತೆ, ಆಮೇಲೆ ಈ ಶೇಂಗಾದಲ್ಲಾದರೆ ರೆಸ್ವೆಟ್ರಾಲ್ ಅಂತ ಒಂದಿರುತ್ತೆ, ಆಮೇಲೆ ಇದು ಒಂದು ಅರಿಶಿಣದಲ್ಲಾದರೆ ಕರ್ಕಮಿನ್ ಅಂತಿರುತ್ತೆ. ಈ ಥರ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹಕ್ಕೆ ಫ್ರೀ ರ್ಯಾಡಿಕಲ್ಸಿಂದ ಆಗುವಂಥ ತೊಂದರೆಗಳನ್ನು ಅವು ಕಾಪಾಡ್ತವೆ. ಹಾಗಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳ ಸೇವನೆ ಇರಲೇಬೇಕು. ಅದು ನಮ್ಮ ದೇಹದ ಒಂದು ಭಾಳ ಅಂದರೆ ಕ್ರೋನಿಕ್ ಡಿಸೀಸಸ್ಗಳಿಂದ ಅದು ಏನು ಮಾಡುತ್ತಪ್ಪ ಅಂದರೆ ಒಂದು ರಿಸ್ಕಿಂದ ರಕ್ಷಣೆ ಕೊಡುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.